ಸ್ನೇಹಿತರೆ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸೆಕೆಂಡ್ PUCಯ 2D ಎಂಬ ಲೆಸನ್ನಿಂದ 2 ಮಾರ್ಕ್ಸ್ಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಡಿ. ಯಾಕಂದರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಆ ಕ್ವಶನ್ಗಳು ಯಾವುದು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಮತ್ತು ಯಾವ ರೀತಿಯಾಗಿ ಕ್ವಶನ್ನ ಕೇಳ್ತಾರೆ ಅಂತ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಎಜುಕೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ, 2 ಮಾರ್ಕ್ಸಿಗೆ ಕೇಳುವಂಥ ಫಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಂತಂದರೆ ಅದು ಬಂದುಬಿಟ್ಟು ವೇರ್ ಡಿಡ್ ದ ಮೊನಾಕೊ ಕಿಂಗ್ಡಮ್ ಲೊಕೇಟೆಡ್. ಸ್ನೇಹಿತರೆ, ಈ ಒಂದು ಕ್ವಶನ್ ಬಂದುಬಿಟ್ಟು ಫಸ್ಟ್ ಒಂದು ಪ್ಯಾರಾಗ್ರಾಫ್ನಲ್ಲೇ ಇದೆ. ಮೊನಾಕೊ ಕಿಂಗ್ಡಮು ಎಲ್ಲಿತ್ತು ಅಂತ ಕ್ವಶನ್ನ ಕೇಳಿದ್ದಾರೆ. ಆ ಒಂದು ಮೊನಾಕೊ ಕಿಂಗ್ಡಮು ಎಲ್ಲಿ ಲೊಕೇಟೆಡ್ ಆಗಿತ್ತು ಅಂತ ಕೇಳಿದರೆ ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಮೊನಾಕೊ ಕಿಂಗ್ಡಮ್ ಲೊಕೇಟೆಡ್ ಎಟ್ ದ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಮತ್ತು ಫ್ರಾನ್ಸ್ನ ಬಾರ್ಡರ್ಗಳ ಒಂದು ಪಕ್ಕದಲ್ಲಿ ಮೊನಾಕೊ ಕಿಂಗ್ಡಮು ಲೊಕೇಟೆಡ್ ಆಗಿರ್ತದೆ. ಇನ್ನು ಸೆಕೆಂಡ್ ಒಂದು ಕ್ವಶನ್ ಬಂದ್ಬಿಟ್ಟು ವೈ ಡಸ್ ಮೊನಾಕೊ ಕಿಂಗ್ಡಮ್ ಕಾಲ್ಡ್ ಆ್ಯಸ್ ಎ ಟಿನ್ನಿ ಲಿಟಲ್ ಕಿಂಗ್ಡಮ್ ಅಂತ ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ಮೊನಾಕೊ ಕಿಂಗ್ಡಮ್ನ ಟಿನ್ನಿ ಲಿಟಲ್ ಕಿಂಗ್ಡಮ್ ಅಂತ ಅಥವಾ ಟಾಯ್ ಕಿಂಗ್ಡಮ್ ಅಂತ ಯಾಕೆ ಕರಿತೀವಿ ನಾವು ಅಂತ ಇಲ್ಲಿ ಕ್ವಶನ್ನ ಕೇಳಿದರೆ ಇದಕ್ಕೆ ಕರೆಕ್ಟಾದ ಆನ್ಸರ್ ಬಿಕಾಸ್ ಇಟ್ ಹ್ಯಾಡ್ ಓನ್ಲಿ 7,000 ಪೀಪಲ್ ಸೊ ಇಟ್ ಕಾಲ್ಡ್ ಆ್ಯಸ್ ಎ ಟಿನ್ನಿ ಲಿಟಲ್ ಕಿಂಗ್ಡಮ್. ಯಾಕೆ ಈ ಒಂದು ಮೊನಾಕೊ ಕಿಂಗ್ಡಮ್ನ ಟಿನ್ನಿ ಲಿಟಲ್ ಕಿಂಗ್ಡಮ್ ಅಂತ ಕರಿತಾ ಇದ್ದಾರೆ ಅಂದರೆ ಈ ಒಂದು ರಾಜ್ಯದಲ್ಲಿ ಕೇವಲ 7,000 ಜನ ಮಾತ್ರ ಇರ್ತಾರೆ. ಹಾಗಾಗಿ ಈ ಒಂದು ಕಿಂಗ್ಡಮ್ನ ನಾವು ಟಿನ್ನಿ ಲಿಟಲ್ ಕಿಂಗ್ಡಮ್ ಅಂತ ಕರಿತಾ ಇರ್ತಾರೆ. ಇನ್ನು ಥರ್ಡ್ ಒಂದು ಕ್ವಶನ್ ಬಂದುಬಿಟ್ಟು ನೇಮ್ ದ ಎನಿ 2 ನೇಬರಿಂಗ್ ಕಂಟ್ರೀಸ್ ಆಫ್ ಮೊನಾಕೊ. ಇಲ್ಲಿ ಮೊನಾಕೊ ಒಂದು ರಾಜ್ಯ ಇರ್ತಲ್ಲ, ಆ ಒಂದು ರಾಜ್ಯದ ಒಂದು ಪಕ್ಕದಲ್ಲಿ ಯಾವುದಾದ್ರೂ 2 ನೇಬರಿಂಗ್ ಕಂಟ್ರೀಸ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಆ ಒಂದು ಕಂಟ್ರೀಸ್ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಫ್ರಾನ್ಸ್ ಆ್ಯಂಡ್ ಇಟಲಿ. ಈ ಒಂದು ರಾಜ್ಯದ ಪಕ್ಕದಲ್ಲಿ ಫ್ರಾನ್ಸ್ ಮತ್ತು ಇಟಲಿ ಎಂಬ 2 ದೇಶಗಳು ಇರ್ತವೆ. ಇನ್ನು ಫೋರ್ತ್ ಒಂದು ಕ್ವಶನ್ ಬಂದುಬಿಟ್ಟು ನೇಮ್ ದ ಎನಿ 2 ಟ್ಯಾಕ್ಸಸ್ ಆನ್ ಪೀಪಲ್ ಇನ್ ದ ಮೊನಾಕೊ. ಈ ಒಂದು ಮೊನಾಕೊ ಎಂಬ ರಾಜ್ಯದಲ್ಲಿ ಜನರ ಮೇಲೆ ಟ್ಯಾಕ್ಸ್ನ ಏರ್ತಾ ಇರ್ತಾರೆ. ರಾಜ ಏನು ಮಾಡಿರ್ತಾನೆ, ಟ್ಯಾಕ್ಸ್ನ ವಿಧಿಸ್ತಾ ಇರ್ತಾನೆ. ಆ ಒಂದು ಟ್ಯಾಕ್ಸಸ್ನ ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ ವಿಧಿಸ್ತಾ ಇರ್ತಾರೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ರೆ ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಟ್ಯಾಕ್ಸಸ್ ಆ್ಯಂಡ್ ಟೊಬಾಕೊ ಮೇಲೆ ಟ್ಯಾಕ್ಸ್ನ ವಿಧಿಸ್ತಾ ಇರ್ತಾರೆ. ಅದಾದಮೇಲೆ ವೈನ್ಸ್ ಆ್ಯಂಡ್ ಸ್ಪಿರಿಟ್ಸ್ ಏನು ಕುಡಿಯುವಂಥ ಡ್ರಿಂಕ್ಸ್ ಇರ್ತಾವಲ್ಲ ಆ ಒಂದು ಡ್ರಿಂಕ್ಸ್ ಮೇಲೆ ಟ್ಯಾಕ್ಸ್ನ ವಿಧಿಸ್ತಿರ್ತಾರೆ. ಅದಾದಮೇಲೆ ಪೋಲ್ ಟ್ಯಾಕ್ಸ್ ಅಂದರೆ ಚುನಾವಣಾ ತೆರಿಗೆಯನ್ನು ಕೂಡ ವಿಧಿಸ್ತಾ ಇರ್ತಾರೆ. ಈ ರೀತಿಯಾಗಿ 4 ಒಂದು ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇರ್ತಾರೆ. 4 ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇರ್ತಾರೆ. ಇನ್ನು ಫಿಫ್ತ್ ಒಂದು ಕ್ವಶನ್ ಬಂದುಬಿಟ್ಟು ವೈ ಡಿಡ್ ಜರ್ಮನ್ ಕಂಟ್ರಿ ಬ್ಯಾನ್ ದ ಗೇಮಿಂಗ್ ಹೌಸಸ್ ಇನ್ ದೇರ್ ಕಂಟ್ರೀಸ್. ಜರ್ಮನ್ ದೇಶದವರು ಗೇಮಿಂಗ್ ಹೌಸಸ್ನ ತಮ್ಮ ದೇಶದಲ್ಲಿ ಯಾಕೆ ಬ್ಯಾನ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ನ ಕೇಳಿದರೆ ಇದಕ್ಕೆ ಕರೆಕ್ಟಾದ ಆನ್ಸರ್ ಬಿಕಾಸ್ ಪೀಪಲ್ ವರ್ ಲೂಸ್ ದೇರ್ ಮನಿ ಆ್ಯಂಡ್ ಆಲ್ಸೋ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್ ಟು ಪೀಪಲ್. ಈ ಒಂದು ಗೇಮ್ನಿಂದ ಅಲ್ಲಿರುವಂಥ ಜನರು ಏನು ಮಾಡ್ತಿರ್ತಾರೆ ಅಂದರೆ ಡೈಲಿ ಆಡ್ತಾ ಇದ್ದು ಆ ಒಂದು ಆಟದಿಂದ ಡೈಲಿ ದುಡ್ಡನ್ನು ಕಳ್ಕೊತಾ ಇರ್ತಾರೆ. ಮತ್ತು ಈ ಒಂದು ಆಟ ಏನು ಮಾಡ್ತಿರೋದ್ರಿಂದ ಅಷ್ಟೊಂದು ಒಳ್ಳೆಯದಾಗಿರಲ್ಲ ಜನರಿಗೆ. ಈ ಒಂದು ಆಟದಿಂದ ಜನರೆಲ್ಲ ಈ ಒಂದು ಆಟಕ್ಕೆ ಬಲಿಯಾಗಿ ಈ ಒಂದು ಗೇಮಿಂಗ್ ಹೌಸಸ್ಸಿಂದ ಜನರಿಗೆ ಹಾನಿ ಆಗ್ತಾ ಇರ್ತೈತಿ. ಹಾಗಾಗಿ ಆ ಜರ್ಮನ್ ದೇಶದವರು ಈ ಒಂದು ಆಟನ ಬ್ಯಾನ್ ಮಾಡ್ತಾರೆ. ಇನ್ನು ಸಿಕ್ಸ್ತ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಹೌ ಮಚ್ ಫ್ರಾನ್ಸಸ್ ಡಿಡ್ ಫ್ರಾನ್ಸ್ ಆ್ಯಂಡ್ ಇಟಲಿ ಡಿಮ್ಯಾಂಡ್ ಟು ಸಪ್ಲೈ ಟು ಮಷಿನ್. ಆ ಒಂದು ಕ್ರಿಮಿನಲ್ಲ ಒಂದು ತೆಲಿನ ಕಡಿಬೇಕಾಗಿರ್ತಲ್ಲ, ಆ ಒಂದು ತೆಲಿನ ಕಡಿಯೋಕ್ಕೆ ಫ್ರಾನ್ಸ್ ಮತ್ತು ಇಟಲಿಯವರು ಆ ಒಂದು ಮಷಿನ್ಗೆ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ರೆ ಇದಕ್ಕೆ ಕರೆಕ್ಟಾದ ಆನ್ಸರ್ ಫ್ರಾನ್ಸ್ ಡಿಮ್ಯಾಂಡ್ ದ 16,000 ಫ್ರಾನ್ಸಸ್ ಆ್ಯಂಡ್ ಇಟಲಿ ಡಿಮ್ಯಾಂಡ್ ದ 12,000 ಫ್ರಾನ್ಸಸ್ ಟು ಸಪ್ಲೈ ದ ಮಿಷಿನ್. ಆ ಒಂದು ಗ್ಯಾಲಟಿನ್ ಎಂಬ ಮಷಿನ್ ಇರ್ತಲ್ಲ, ಆ ಒಂದು ಹೆಡ್ಡನ್ನು ಕಟ್ ಮಾಡೋವಂಥ ಮಿಷಿನ್, ಆ ಒಂದು ಮಿಷನ್ಗೆ ಇವರು ಏನು ಮಾಡಿರ್ತಾರೆ, ಮೊನಾಕೊ ರಾಜ್ಯದವ್ರು ಏನು ಮಾಡಿರ್ತಾರೆ ಅಂದರೆ ಅಪ್ಲೈ ಮಾಡಿರ್ತಾರೆ. ಫ್ರಾನ್ಸ್ ಮತ್ತು ಇಟಲಿ ಎಂಬ 2 ದೇಶಗಳಿಗೆ ಆ ಒಂದು ಮಿಷನ್ ಕೊಡ್ರಿ, ನಾವು ಇಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಅವರು ಕಳಿಸಿರ್ತಾರೆ. ಅದಕ್ಕೆ ಇವರು ಫ್ರಾನ್ಸ್ದವರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, 16,000 ಫ್ರಾನ್ಸಸ್ನ ಇವರು ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ ಆ ಒಂದು ಮಿಷನ್ನ ಕಳ್ಸೋಕ್ಕೆ, ಸಪ್ಲೈ ಮಾಡೋಕ್ಕೆ. ಮತ್ತು ಇಟಲಿ ದೇಶದವರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ 12,000 ಫ್ರಾನ್ಸಸ್ನ ಆ ಒಂದು ಮಿಷನ್ ಕಳ್ಸೋಕ್ಕೆ ಡಿಮ್ಯಾಂಡ್ ಮಾಡ್ತಾರೆ.
ಅದಾದಮೇಲೆ 7th ಒನ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ವೇ ಡಿಡ್ ದ ಕಿಂಗ್ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಕಮ್ಸ್ ಫ್ರಾಮ್. ಮೊನಾಕೊ ಎಂಬ ರಾಜ್ಯ ಇರುತ್ತಲ್ಲ, ಆ ಒಂದು ರಾಜ್ಯದಲ್ಲಿರುವಂಥ ರಾಜನಿಗೆ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ಮು ಯಾವುದರಿಂದ ಬರ್ತಾ ಇರುತ್ತಾ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ದ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಕಮ್ಸ್ ಫ್ರಾಮ್ ಗೇಮಿಂಗ್ ಹೌಸಸ್. ಎಲ್ಲಿಂದ ಬರ್ತಾ ಇರುತ್ತೆ ಅಂದರೆ ಗೇಮಿಂಗ್ ಹೌಸಸ್ ಎಂಬ ಆಟದಿಂದ ಬರ್ತಾ ಇರುತ್ತೆ. ಈ ಒಂದು ಗೇಮಿಂಗ್ ಹೌಸಸ್ನಲ್ಲಿ ರೌಲೆಟ್ ಎಂಬ ಆಟವನ್ನು ಆಡ್ತಿರ್ತಾರೆ. ಈ ಒಂದು ಗೇಮಿಂಗ್ ಹೌಸಸ್ಸಿಂದ ಕಿಂಗ್ ಅಥವಾ ರಾಜನಿಗೆ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರುತ್ತೆ. ಇನ್ನು ಏಳ್ತ್ ಕ್ವಶನ್ ಬಂದುಬಿಟ್ಟು ಹೌ ಡಿಡ್ ಕ್ರಿಮಿನಲ್ ಗಾಟ್ ಮೋರ್ ಬೆನಿಫಿಟ್ಸ್ ಫ್ರಮ್ ಕಿಂಗ್ಲೆಟ್ ಇನ್ ದಿಸ್ ಲೆಸನ್. ಈ ಒಂದು ಲೆಸನ್ನಲ್ಲಿ ಆ ಒಂದು ಕ್ರಿಮಿನಲ್ ಏನಿರ್ತಾನಲ್ಲ, ಆ ಒಂದು ಕ್ರಿಮಿನಲ್ ಯಾವ ರೀತಿಯಾಗಿ ಬೆನಿಫಿಟ್ ಮತ್ತು ಯಾವ ಒಂದು ಬೆನಿಫಿಟ್ನ ಪಡಿತಾನಂತ ಕ್ವಶನ್ನ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ದ ಕ್ರಿಮಿನಲ್ ಗಾಟ್ 1/3 ಆಫ್ ಈಸ್ ಆನ್ವಿಟಿ ಇನ್ ಅಡ್ವಾನ್ಸ್ ಆ್ಯಂಡ್ ಬಾಟ್ ಎ ಲ್ಯಾಂಡ್ ಆ್ಯಂಡ್ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ಲಿವ್ಸ್ ಕಂಫರ್ಟಬಲಿ. ಅವನೇನು ಮಾಡ್ತಾನೆ ಅಂದರೆ ಜೈಲಿನಿಂದ ಓದೋಟ್ರಲ್ಲಿ ಏನು ಮಾಡ್ತಾನೆ ಅಂದರೆ 1/3 ಆಫ್ ಈಸ್ ಎನ್ವಿಟಿ ಅಂದರೆ ಪ್ರತಿ ವರ್ಷ ಆ ಒಂದು 1/3 ಆಫ್ ಎನ್ವಿಟಿ ಅಡ್ವಾನ್ಸ್ ಆಗಿ ಪಡಿತಾನೆ. ಏನಂದ್ರು ಪೆನ್ಷನ್ನ ಕೊಡ್ತಾ ಇರ್ತಾರಲ್ಲ, ಆ ಒಂದು ಪೆನ್ಷನ್ನ 1/3 ಆಫ್ ಎನ್ವಿಟಿನ ಅಡ್ವಾನ್ಸ್ ಆಗಿ ಪಡಿತಿರ್ತಾನೆ. ಮತ್ತು ಬಾಟ್ ಎ ಲ್ಯಾಂಡ್ ಒಂದು ಭೂಮಿಯನ್ನು ಅಥವಾ ಒಂದು ಲ್ಯಾಂಡ್ನ ಅವನು ಬೈ ಮಾಡ್ತಾನೆ, ಖರೀದಿ ಮಾಡ್ತಾನೆ. ಅದಾದಮೇಲೆ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್, ಅದಾದಮೇಲೆ ಅವನೇನು ಮಾಡ್ತಾನೆ ಅಂದರೆ ಮಾರ್ಕೆಟ್ ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡ್ತಾನೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಇದಾದ ನಂತರ ಅವನು ಆರಾಮಾಗಿ ಜೀವನವನ್ನು ಕಳೀತಾ ಇರ್ತಾನೆ. ಈ ರೀತಿಯಾಗಿ ಕ್ರಿಮಿನಲ್ಲು ಬೆನಿಫಿಟ್ನ ಪಡಿತಾನೆ. ಸ್ನೇಹಿತರೆ, ಈ ಒಂದು ಕ್ವಶನ್ಗಳು ಬಂದುಬಿಟ್ಟು ಇಂಗ್ಲೀಷ್ನಲ್ಲಿ 2D ಎಂಬ ಲೆಸನ್ನಿಂದ 2 ಮಾರ್ಕ್ಸ್ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು. ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.